ಗಂಗೆಯ ತಟದಲ್ಲಿ ನಡೆದ ಆ ಘಟನೆ ಆದಿಶಂಕರಾಚಾರ್ಯರನ್ನೇ ಒಂದು ಕ್ಷಣ ಮೌನಗೊಳಿಸಿತು. ಪವಿತ್ರ ಗಂಗೆಯ ಬಳಿ ಒಬ್ಬ ಭಿಕ್ಷುಕ ಹೇಳಿದ ಸತ್ಯ ಇಂದಿಗೂ ಜಗತ್ತಿಗೆ ಅದ್ವೈತದ ಅರ್ಥವನ್ನು ಕಲಿಸುತ್ತದೆ. ಆ ಕತೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಒಮ್ಮೆ ಕಾಶಿಯ ಪವಿತ್ರ ಕ್ಷೇತ್ರದಲ್ಲಿ ಬೆಳಗ್ಗೆ ಗಂಗೆಯ ತಟದಲ್ಲಿ ಸೂರ್ಯೋದಯದ ಚಿನ್ನದ ಕಿರಣಗಳು ಹರಡಿರುತ್ತೆ. ದೇವಸ್ಥಾನದ ಗಂಟೆಗಳ ನಾದ, ವೇದ ಮಂತ್ರಗಳು ಧ್ವನಿ ಕೂಡ ಅಲ್ಲಿ ಕೇಳಿಸ್ತಾ ಇರುತ್ತೆ. ಗಂಗೆಯ ತಂಪಾದ ಗಾಳಿ, ಆ ಸಂಪೂರ್ಣ ವಾತಾವರಣವೇ ದಿವ್ಯತೆಯಿಂದ ತುಂಬಿರುತ್ತೆ. ಆ ಸಮಯದಲ್ಲಿ ಆದಿಶಂಕರಾಚಾರ್ಯರು ಗಂಗಾ ಸ್ನಾನ ಮುಗಿಸಿ ತಮ್ಮ ಶಿಷ್ಯರೊಂದಿಗೆ ಕಾಶಿಯ ಕಿರಿದಾದ ಬೀದಿಯಲ್ಲಿ ನಡೆದುಕೊಂಡು ಬರ್ತಾ ಇರ್ತಾರೆ. ಒದ್ದೆಯಾದ ಕೇಸರಿಯ ವಸ್ತ್ರ, ಕೈಯಲ್ಲಿ ದಂಡ, ಕಮಂಡಲ, ಮುಖದಲ್ಲಿ ಜ್ಞಾನ, ಮನದಲ್ಲಿ ಶಾಂತಿ. ಅವರು ಮುಂದೆ ಸಾಗ್ತಾ ಇರುವಾಗ ಏಕಾಏಕಿ ದಾರಿಯ ಮಧ್ಯೆ ಒಬ್ಬ ಭಿಕ್ಷುಕ 4 ನಾಯಿಗಳೊಂದಿಗೆ ನಿಂತಿರ್ತಾನೆ. ಅವನ ದೇಹದ ಮೇಲೆ ಭಸ್ಮ, ಹಳೆಯ ಅರಿದಾದ ಬಟ್ಟೆ, ಆದರೆ ಅವನ ಕಣ್ಣುಗಳಲ್ಲಿ ವಿಚಿತ್ರವಾದ ದಿವ್ಯತೆ ಹೊಳಿತಾ ಇರುತ್ತೆ. ಶಿಷ್ಯರೆಲ್ಲ ಗಾಬರಿ ಆಗ್ತಾರೆ. ಆದಿಶಂಕರಾಚಾರ್ಯರು ನಿಧಾನವಾಗಿ ಹೇಳ್ತಾರೆ, ಸ್ವಲ್ಪ ದಾರಿ ಬಿಡು ಅಂತ. ಆ ಭಿಕ್ಷುಕನು ಮಂದಹಾಸ ಮಾಡಿ ಹೇಳ್ತಾನೆ, ಆಚಾರ್ಯರೇ, ಯಾರನ್ನ ದೂರ ಸರಿಯೋಕ್ ಹೇಳ್ತಾ ಇದ್ದೀರಾ? ಈ ದೇಹವನ್ನ ಅಥವಾ ಅದರೊಳಗಿನ ಆತ್ಮವನ್ನ ಅಂತ. ಆದಿಶಂಕರಾಚಾರ್ಯರು ಸ್ವಲ್ಪ ಹೊತ್ತು ಮೌನವಾಗ್ಬಿಡ್ತಾರೆ. ಚಂಡಾಲನು ಮತ್ತೆ ಹೇಳ್ತಾನೆ, ಎಲ್ಲರಲ್ಲೂ ಅದೇ ಬ್ರಹ್ಮವಿದ್ದರೆ ಯಾರು ಮೇಲವರು, ಯಾರು ಕೀಳವರು? ಆ ಮಾತುಗಳು ಶಂಕರಾಚಾರ್ಯರ ಹೃದಯಕ್ಕೆ ನೇರವಾಗಿ ತಾಕುತ್ತೆ. ನಂತರ ಭಿಕ್ಷುಕನು ಗಂಗೆಯತ್ತ ತೋರಿಸಿ ಹೇಳ್ತಾರೆ, ಆಚಾರ್ಯರೇ, ಪವಿತ್ರ ಗಂಗೆಯಲ್ಲಿ ಕಾಣುವ ಸೂರ್ಯನ ಪ್ರತಿಬಿಂಬ ಪಕ್ಕದ ಕೆಸರಿನ ನೀರಿನಲ್ಲಿ ಕಾಣುವ ಪ್ರತಿಬಿಂಬಕ್ಕಿಂತ ಬೇರೆನಾ? ಶಂಕರಾಚಾರ್ಯರು ಗಂಗೆಯ ನೀರನ್ನು, ಕೆಸರಿನ ನೀರನ್ನು ನೋಡ್ತಾರೆ. ಎರಡರಲ್ಲೂ ಒಂದೇ ಸೂರ್ಯ ಪ್ರತಿಬಿಂಬಿಸುತ್ತಿದ್ದ. ಭಿಕ್ಷುಕನು ನಿಧಾನವಾಗಿ ಹೇಳ್ತಾನೆ, ನೀರು ಬೇರೆ ಇರಬಹುದು, ಆದರೆ ಸೂರ್ಯ ಒಬ್ಬನೇ. ಹಾಗೆಯೇ ದೇಹಗಳು ಬೇರೆ ಇರಬಹುದು, ಆದರೆ ಪ್ರತಿಯೊಬ್ಬ ಜೀವಿಯೊಳಗೂ ಪ್ರಕಾಶಿಸುವ ಆತ್ಮ ಒಂದೇ. ಆ ಕ್ಷಣದಲ್ಲಿ ಆದಿಶಂಕರಾಚಾರ್ಯರ ಅಹಂಕಾರ ಕರಗಿ ಹೋಗುತ್ತೆ. ಅವರಿಗೆ ಅದು ಸಾಮಾನ್ಯ ಮನುಷ್ಯನ ಧ್ವನಿ ಅಂತ ಅನ್ಸೋದೇ ಇಲ್ಲ. ಅಕಸ್ಮಾತ್ ಆ ಭಿಕ್ಷುಕ ದಿವ್ಯ ಪ್ರಕಾಶದಲ್ಲಿ ಮಹಾದೇವನ ರೂಪಕ್ಕೆ ಪರಿವರ್ತನೆ ಆಗ್ತಾರೆ. ಜಟೆಯಲ್ಲಿ ಚಂದ್ರ, ಕಂಠದಲ್ಲಿ ನಾಗ, ಕೈಯಲ್ಲಿ ತ್ರಿಶೂಲ, ದೇಹದ ಸುತ್ತ ದಿವ್ಯ ಕಿರಣ. ಆ 4 ನಾಯಿಗಳು ಶಾಂತವಾಗಿ ಶಿವನ ಪಕ್ಕದಲ್ಲಿ ಕುಳಿತಿರುತ್ತವೆ. ಅವು 4 ವೇದಗಳ ಪ್ರತೀಕಾರವಾಗಿರುತ್ತೆ. ಇದನ್ನ ಕಂಡ ಆದಿಶಂಕರಾಚಾರ್ಯರು ಕಣ್ಣೀರಿನಿಂದ ಶಿವನ ಪಾದಗಳಿಗೆ ಬೀಳ್ತಾರೆ. ಆ ಸಮಯದಲ್ಲಿ ಭಗವಾನ್ ಶಿವನು ಹೇಳಿದರು, ಓ ಶಂಕರ, ಹೇಗೆ ಪವಿತ್ರ ಗಂಗೆಯಲ್ಲಿರುವ ಸೂರ್ಯನ ಪ್ರತಿಬಿಂಬವು ಕೆಸರಿನ ನೀರಿನಲ್ಲಿರುವ ಪ್ರತಿಬಿಂಬವು ಒಂದೇ ಆಗಿದೆಯೋ, ಹಾಗೆಯೇ ಅದೇ ಬ್ರಹ್ಮನು ಪ್ರತಿಯೊಂದು ಜೀವಿಯಲ್ಲೂ ಸಮವಾಗಿ ಪ್ರಕಾಶಿಸುತ್ತಾನೆ ಅಂತ. ಆ ದಿನ ಆದಿಶಂಕರಾಚಾರ್ಯರು ನಿಜವಾದ ಅದ್ವೈತ ಅರ್ಥವನ್ನು ಅರಿತುಕೊಳ್ತಾರೆ. ಅಹಂ ಬ್ರಹ್ಮಾಸ್ಮಿ.